Retaking question number 30. Hello everyone, welcome to Sanmargaha classes. ದಹನ ಮತ್ತು ಜ್ವಾಲೆ ಪಾಠದ 30ನೇ ಪ್ರಶ್ನೆ. ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಇಂಧನದ ಜ್ವಾಲೆಯ ಹೊರವಲಯವನ್ನು ಬಳಸುತ್ತಾರೆ ಏಕೆ? ಅಕ್ಕಸಾಲಿಗರು ಚಿನ್ನ ಮತ್ತೆ ಬೆಳ್ಳಿಯನ್ನ ಕರಗಿಸೋದನ್ನ ನೀವು ನೋಡಿರ್ಬೋದು. ಆ ಸಂದರ್ಭದಲ್ಲಿ ಅವರು ಇಂಧನದ ಜ್ವಾಲೆಯ ಹೊರವಲಯವನ್ನ ಬಳಸಿರ್ತಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ಇಂಧನದ ಜ್ವಾಲೆಯ ಹೊರವಲಯವು ಉಜ್ವಲವಲ್ಲದ ಅಧಿಕ ತಾಪದ ವಲಯವಾಗಿದೆ. ಯೂಶುವಲಿ ಈ ಹೊರವಲಯ ಏನಿರ್ತದೆ ಅದು ತಿಳಿಯಾದ ನೀಲಿ ಬಣ್ಣದಲ್ಲಿ ಇದ್ದಿರ್ತದೆ. ಅದು ಅಷ್ಟೊಂದು ಉಜ್ವಲವಾಗಿರೋದಿಲ್ಲ, ಅಂದ್ರೆ ಬ್ರೈಟ್ ಇರೋದಿಲ್ಲ, ಹೆಚ್ಚಿನ ಬೆಳಕನ್ನ ಕೊಡ್ತಾ ಇರೋದಿಲ್ಲ. ಆದ್ರೆ ಅಲ್ಲಿ ತಾಪ ಬಹಳ ಜಾಸ್ತಿ ಆಗಿರ್ತದೆ. ಇದು ಜ್ವಾಲೆಯ ಅತ್ಯಂತ ಬಿಸಿ ಭಾಗವಾಗಿರುವುದರಿಂದ ಬೇಗ ಹಾಗೂ ಪರಿಣಾಮಕಾರಿಯಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಈ ವಲಯವನ್ನು ಬಳಸುತ್ತಾರೆ ಅಲ್ವಾ. ಈಗ ಜ್ವಾಲೆಯಲ್ಲಿ ಒಳವಲಯ ಅಥವಾ ಅತ್ಯಂತ ಒಳವಲಯ, ಮಧ್ಯವಲಯ ಮತ್ತೆ ಹೊರವಲಯ ಅನ್ನುವಂತಹ 3 ವಿಧಗಳಿರ್ತವೆ. ಇಲ್ಲಿ ಒಳವಲಯದಲ್ಲಿ ಏನಾಗಿರ್ತದೆ, ತಾಪ ಅಷ್ಟೊಂದು ಅಧಿಕವಾಗಿರುವುದಿಲ್ಲ. ಮಧ್ಯವಲಯದಲ್ಲಿ ಕೂಡ ಹೊರವಲಯಕ್ಕೆ ಕಂಪೇರ್ ಮಾಡಿದ್ರೆ ತಾಪ ಅಷ್ಟೊಂದು ಅಧಿಕವಾಗಿರುವುದಿಲ್ಲ. ಹಾಗೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಪೂರ್ಣ ದಹನಗೊಂಡಂತಹ ವಸ್ತುಗಳು ಇರ್ತವೆ. ಕಾರ್ಬನ್ನ ಅವೆಲ್ಲ ಕಪ್ಪಾದ ಮಸಿಯನ್ನ ಉಂಟು ಮಾಡ್ತವೆ. ಅದು ಒಂದು ಕಾರಣ ಇರಬಹುದು. ಮಧ್ಯಭಾಗದಲ್ಲಿ ಚಿನ್ನ ಮತ್ತೆ ಬೆಳ್ಳಿಯನ್ನ ಕರಗಿಸಲು ಉಪಯೋಗಿಸುವುದಿಲ್ಲ. ಹೊರವಲಯ ಏನಿದೆ ಇದು ಸಂಪೂರ್ಣ ದಹನ ಭಾಗವಾಗಿದೆ. ಇಲ್ಲಿ ಯಾವುದೇ ರೀತಿ ಮಸಿ ಆ ತರದ್ದೆಲ್ಲ ಉಳ್ಕೊಳ್ಳೋದಿಲ್ಲ. ಅದೇ ತಾಪ ಕೂಡ ಜಾಸ್ತಿ ಆಗಿರ್ತದೆ. ಹಾಗಾಗಿ ಈ ಭಾಗವನ್ನ ಇಲ್ಲಿ ನಾವು ಚಿನ್ನ ಅಥವಾ ಬೆಳ್ಳಿಯನ್ನ ಕರಗಿಸೋದ್ರಿಂದ ಏನಾಗುತ್ತೆ, ಬಹಳ ವೇಗವಾಗಿ ಹಾಗೆ ಪರಿಣಾಮಕಾರಿಯಾಗಿ ಚಿನ್ನ ಮತ್ತೆ ಬೆಳ್ಳಿ ಕರಗ್ತದೆ. ಹಾಗಾಗಿ ಇಂಧನದ ಜ್ವಾಲೆಯ ಹೊರವಲಯವನ್ನ ಈ ಉದ್ದೇಶಕ್ಕೆ ಬಳಸ್ತಾರೆ. ಥ್ಯಾಂಕ್ ಯು.